ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ವೆಲ್ಕಮ್ ಟು ವೀಣಾ ಸಂತೋಷ್ ಯೂಟ್ಯೂಬ್ ಚಾನಲ್. ಸೊ ಏನಿವತ್ತು ಸ್ಪೆಷಲ್ಲು ಅಂತ ಕೇಳ್ತಾ ಇದ್ದೀರಾ? ಇಲ್ಲ, ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ಕೆಲವೊಂದು ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಳ್ಳೋಣ ಅಂತ. ಕೆಲವೊಬ್ರಿಗೆ ಗೊತ್ತಿರುತ್ತೆ ಈ ವಿಚಾರ, ಆದರೆ ನಾನು ಯಾವ ಥರ ಮಾಡ್ತೀನಿ ಅನ್ನೋದು ಗೊತ್ತಿರಲ್ಲ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ದೇವ್ರನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಅಂತ. ಸೊ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ನಿಮಗೆ ಅಂತ ಅಂದರೆ, ಕಳಸ ಏನಾದರೂ ನಿಮ್ಮ ಮನೆಗಳಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೀರಾ ನಿಮ್ಮ ಮನೆ ದೇವ್ರ ಹೆಸರನ್ನ ಹೇಳ್ಕೊಂಡು ಅಂತ ಅಂದರೆ, ದಯವಿಟ್ಟು ವಾರದಲ್ಲಿ ತೆಗೆಯೋದಕ್ಕೆ ಹೋಗಬೇಡಿ. ಭಾನುವಾರ ಅಂತ ಒಂದು ರಜಾ ದಿನ ಇರುತ್ತೆ, ಆ ದಿನದಲ್ಲಿ ನೀವು ಕಳಸನ ತೆಗಿಬೋದು. ಅದು ತೆಗೆಯೋ ಪದ್ಧತಿನೂ ಇದೆ, ಯಾವ ಥರ ತೆಗಿಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾನು ಮಾಡೋದು ಈ ಥರ ಆಗಿರೋದ್ರಿಂದ ನಾನು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರೋದು. ಅಕಸ್ಮಾತ್ ಕೆಲವ್ರಿಗೆಲ್ಲ ಗೊತ್ತಿರಲ್ಲ, ಸಡನ್ನಾಗಿ ಯಾವ ದಿನ, ಯಾವ ಹೊತ್ತು, ಯಾವ ಗಳಿಗೆ ಅಂತ ಗೊತ್ತಿರಲ್ಲ. ಸೊ ಆ ಟೈಮಲ್ಲೆಲ್ಲ ತೆಗೆದು ಪೂಜೆ ಅದು ಇದು ಅಂತ ಮಾಡ್ತಾರೆ, ಪ್ರಯೋಜನನೇ ಬರಲ್ಲ. ಸೊ ನಾವು ಹೇಳ್ಕೊಡೋ ಥರ ಮಾಡಿ. ಹಾಗೆ ಕೆಲವರಿಗೆಲ್ಲ ಯಾವ ಥರ ಮಾಡಬೇಕು ಅಂತವ ಪೂಜೆನ ನಿಮಗೂ ಸರಿಯಾಗಿರೋ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ನನಗೂ ತಿಳಿಸಿ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾನು ನಿಮಗೆ ವಿಷಯನ ನೋಡಿ. ಈಗ ಮುಂದೆ ಹೀಗೆ ಕೂರಿಸಿದೀವಲ್ಲ, ಇದು ಬಲ ಬರುತ್ತೆ, ಈಚೆ ಸೈಡು ಎಡ ಬರುತ್ತೆ ಅಲ್ವಾ? ಸೊ ನಾವು ಯಾವ ಥರ ತೆಗಿಬೇಕು ಈ ಕಳಸನ ಅಂತ ನಾನು ನಿಮಗೆ ತೋರಿಸ್ತೇನೆ. ನಾನು ಇನ್ನೊಂದು ಕೈಯಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ ಒಂದೇ ಕೈ ಉಪಯೋಗಿಸ್ತಾ ಇದ್ದೀನಿ, ಅದಕ್ಕೆ ಕಮೆಂಟ್ ಮಾಡಬೇಡಿ. ಎರಡು ಕೈಯಲ್ಲಿ ಆ ಥರ ಮಾಡಬೇಕು ಅಂತ. ಹೌದು, ಅದೇ ಥರನೇ ಮಾಡಬೇಕು, ಬಟ್ ನನಗಿಲ್ಲಿ ನಿಮಗೆ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ನಾನು ಒಂದು ಕೈನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಇದು ಎಡ, ಇದು ಬಲ ಆದರೆ ನಾವೇನು ಮಾಡಬೇಕು ಅಂದರೆ, ಹಿಂಗೆ ಸ್ವಲ್ಪ ಈ ಥರ ಜರುಗಿಸ್ಕೊಂಡು 3 ಸಲ ಹೀಗೆ ಮಾಡಿ. ನಮಗೆ ಈ ಸ್ಟ್ಯಾಂಡು ಸ್ವಲ್ಪ ಇದು ತಗ್ಗಲ್ಲಿದೆ, ಅದು ತಡೆಯುತ್ತೆ. ಇಲ್ಲಿ ನನಗೆ ಚಿಕ್ಕದು ತೆಂಗಿನಕಾಯಿ ಸಿಕ್ಕಿಲ್ಲ. ಸೊ ಆಯಿತಾ, ಇದು ಬಲಕ್ಕೆ 3 ಸಲ ಹೀಗೆ ಮಾಡಿ ಅಲ್ಲೇ ಜರುಗಿಸ್ಬೇಕು. ಬಲಕ್ಕೆ ಜರುಗಿಸಿ ಆದಮೇಲೆ 3 ಸಲ ಮೇಲೆ ಕೆಳಗೆ ಮಾಡಿ ನಂತರ ಇದನ್ನು ನಾವು ಹೊರಗಡೆ ತೆಗೆದು ಈ ನೀರನ್ನು ನಾವು ನಿಮ್ಮ ಮನೇಲಿ ಚಿಕ್ಕದು ಗಿಡದ ಪಾಟ್ ಇದ್ರೂ ದಯವಿಟ್ಟು ಅದ್ರೊಳಗಡೆ ಹಾಕಿ. ಸಿಂಕು ಮತ್ತೊಂದು ಇನ್ನೊಂದು ಅಂತ ಅದ್ರೊಳಗಡೆ ಹಾಕಬೇಡಿ, ಯಾಕಂದರೆ ತುಂಬ ಶ್ರೇಷ್ಠವಾಗಿರುತ್ತೆ ಆ ನೀರು ಕೂಡ. ನಾವು ಗಲೀಜಾಗಿರೋ ನೀರು ಅಥವಾ ಯಾವುದೋ ಸಿಂಕು, ವಾಶ್ರೂಮ್ ಅಂತ ಅದ್ರೊಳಗಡೆ ಹಾಕಿಬಿಟ್ರೆ ನಮಗೆ ಪ್ರತಿಫಲನೇ ಸಿಗಲ್ಲ. ನಾವು ಪೂಜೆ ಮಾಡೋದ್ರಿಂದನೂ ನಮಗೆ ಏನು ಅನುಕೂಲ ಆಗಲ್ಲ. ಸೊ ಅದಕ್ಕೆ ನಿಮಗೆ ಹೇಳ್ತಾ ಇರೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಅಲ್ಲಿಂದ ತೊಗೊಂಡು ಬಂದೆ. ಆ್ಯಕ್ಚುಲಿ ನನಗೆ 2 ಕೈ ಬಳಸ್ಕೋಬೇಕಾಗಿತ್ತು, ಒಂದು ಕೈಯಲ್ಲಿ ತೆಗೆಯೋದಕ್ಕಾಗಲಿಲ್ಲ. ನಾನಿವಾಗ ಇಲ್ಲಿ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಸೊ ಈ ಕಾಯಿನ ನಾವು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಲೆ ಎಲ್ಲ ಎಷ್ಟು ಇದಾಗಿದೆ ಅಂತ, ಯಾಕಂದರೆ ನಾನು ಭಾನುವಾರ ಮಾತ್ರ ಕ್ಲೀನ್ ಮಾಡೋದ್ರಿಂದ ಈ ಥರ ಆಗುತ್ತೆ. ಸೊ ನನಗೆ ಬೇರೆ ಒಬ್ಬರು ನನಗೆ ಮಾಹಿತಿ ಕೊಟ್ಟಿದ್ದು, ಅದು ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಎಲೆನೂ ಇದರೊಳಗಡೆ ಹಾಕ್ಕೊಳ್ಳಿ. ಆಮೇಲೆ 1 ನಿಮಿಷ ಇದರೊಳಗೆ. ಸೊ ಇವಾಗ ಈ ನೀರನ್ನು ಆದಷ್ಟು ಒಂದು ಚಿಕ್ಕ ಪಾಟ್ನಾದರೂ ತಂದು ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ. ಆ ಗಿಡಕ್ಕೆ ಹಾಕಿ ಎಲ್ಲಿ ಬೇಕು ಅಲ್ಲಿ ಚೆಲ್ಲೋದಕ್ಕೆ ಹೋಗಬೇಡಿ, ಆಯಿತಾ? ನೋಡ್ತಾ ಇರ್ಬೋದು ತೆಂಗಿಂದು ಮರ ಇದೆ. ಸೊ ನನಗೆ ಅದಕ್ಕೆ ನಾನು ಇದ್ರ ಬುಡಕ್ಕೆ ತೆಂಗಿನ ಬುಡ ಎಲ್ಲ ಯಾವುದೋ ಬುಡ ಇರಬೇಕು ಅಂತ ಅನ್ಕೋಬೇಡಿ, ಇದು ತೆಂಗಿನ ಬುಡನೇ. ನೀವು ನೋಡ್ಬೋದು ತೆಂಗಿನ ಮರ. ಸೊ ನಾನು ತೆಂಗಿನ ಮರಕ್ಕೆ ಹಾಕಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು, ನಾನು ಎಲ್ಲ ಪಾತ್ರೆಗಳನ್ನ, ದೇವರದ್ದು ಪೂಜೆ ಸಾಮಾನುಗಳನ್ನೆಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ನನ್ನ ಹತ್ರ ಹುಣ್ಸೆಹಣ್ಣು ಕೂಡ ಇರಲಿಲ್ಲ. ಪರವಾಗಿಲ್ಲ, ಹುಣ್ಸೆಹಣ್ಣು ಅಷ್ಟೇ ಅಲ್ವಾ, ಇಲ್ಲ ಅಂತ ಸೋಪಲ್ಲೇ ತೊಳ್ಕೊಂಡೆ. ಅದಕ್ಕೆ ನಿಮಗೆ ಅದೇ ಬಣ್ಣ ಕಾಣ್ತಾ ಇರ್ಬೋದು. ಹಾಗೆ ನಾನು ಕುಂಕುಮ ಇಡ್ತಾ ಇರೋದನ್ನ ನೋಡಿ, ನಾನು ಇದೇ ಥರನೇ ಇಡೋದು ಕಳ್ಸೋಕ್ಕೆ. ಸೊ ಕೆಲವರೆಲ್ಲ ಬೇರೆ ಬೇರೆ ಥರ ಗಿಂಡಿಗಳನ್ನ ಇಡ್ತಾರೆ, ಆ ಥರ ಇರಲಿಲ್ಲ ನನ್ನ ಹತ್ರ. ಅದಕ್ಕೆ ನಾನು ಈ ತಾಮ್ರ ಚೊಂಬನ್ನು ಉಪಯೋಗಿಸ್ಕೊಳ್ತೀನಿ. ಹಾಗೆ ಸೀಕ್ರೆಟ್ ಅಂತ ಹೇಳಿದ್ದು ಈ ವಿಚಾರಕ್ಕೆ, ನೀರೊಳಗಡೆ ಒಂದು ಚಿಟಕಿ ಕುಂಕುಮ ಅರಿಶಿನ ಹಾಕಿ, ಹಾಗೆ 1 ರೂಪಾಯಿ ಕಾಯಿನ್ನ ಕೂಡ ಹಾಕಿ ನೀವು. ಸೊ ಅದರಿಂದನೇ ನಮಗೆ ಬೆನಿಫಿಟ್ ಇರೋದು. ಅದನ್ನು ನೀವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮಗೇನಾದ್ರು ಗೊತ್ತಿದ್ದರೆ ನಮಗೆ ಗೊತ್ತಿದೆ ಅಂತಲೂ ಕಮೆಂಟ್ ಮಾಡಿ, ನನಗೇನು ಬೇಜಾರಿಲ್ಲ. ಹಾಗೆ ಕುಂಕುಮನ ನೋಡ್ಬೋದು ನಾನು ಯಾವ ಥರ ಇಟ್ಕೊಂಡಿದ್ದೀನಿ ಅಂತ. ನಿಮಗೆ ಯಾವ ಥರ ಬೇಕು ಆ ಥರ ನೀವು ಕೂಡ ಇಟ್ಕೊಬೋದು. ನಾನು ಇಟ್ಟಿರೋ ಹಾಗೆ ಇಡಬೇಕು ಅಂತ ಏನಿಲ್ಲ. ಹಾಗೆ ಸ್ವಲ್ಪ ಅಕ್ಕಿನ ತೊಗೊಂಡಿದ್ದೀನಿ. ನಾವು ಗಿಂಡಿನ ಕೂರಿಸೋದಕ್ಕಿಂತ ಫಸ್ಟಿಗೆ, ಕಳಸನ ಇಡೋದಕ್ಕಿಂತ ಫಸ್ಟಿಗೆ ಅಕ್ಕಿನ ಹಾಕ್ಬಿಟ್ಟು ಅದ್ರ ಮೇಲೆ ಕಳಸನ ಇಡಬೇಕು.
ಸೊ ನಾನು ಕೂಡ ಅದೇ ಥರನೇ ಮಾಡಿರೋದು. ನೀವು ಯಾರಾದರೂ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಈ ಥರ ಮಾಡಿ. ಸೊ ನೋಡ್ತಾ ಇರ್ಬೋದು, ಇವಾಗ ನಾನು ಹೂಗಳನ್ನ ಇಡ್ತಾ ಇದ್ದೀನಿ. ಹೂಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಹೌದು, ಲಕ್ಷ್ಮೀ ದೇವತೆ ಒಂದು ಚಂಚಲೆ ಅಂತ ಹೇಳ್ತಾರೆ. ನನಗೆ ಹೌದು, ನನ್ನ ಜೀವನದಲ್ಲೇ ಕೆಲವೊಂದು ಸಲ ಆ ಥರ ಆದಾಗ ನಂಗೆ ಅನ್ಸೋದು, ಏನಪ್ಪ ಯಾಕೆ ಈ ಥರ ಎಲ್ಲ ಆಗ್ತಾಯಿದೆ ಮನೆ ಒಳಗಡೆ, ₹1 ದುಡ್ಡಿಲ್ಲ, ಏನಾಗ್ತಾಯಿದೆ ನಮ್ಮ ಜೊತೆ ಅಂತ ಅನಿಸೋದು ನಮಗೆ. ಆವಾಗ ನಾನು ಈ ಥರ ಪೂಜೆಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂದ್ಕೊಳ್ಳಿ, ಪೂರ್ತಿ ಏನು ಪರವಾಗಿಲ್ಲ ಅಂತ ಹೇಳ್ತಾ ಇಲ್ಲ, ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತ ಇಟ್ಕೊಳ್ಳಿ ಅಷ್ಟೇ. ಸೊ ಇದು ನಿಮಗೆ ಕೂಡ ಸಹಾಯ ಆಗ್ಬೋದು ಅಂತ ನಿಮ್ಮ ಹತ್ರ ಈ ವಿಡಿಯೋನ ನಾನು ಶೇರ್ ಮಾಡ್ತಾ ಇರೋದು. ಅದು ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ದಲೇ ಮಾಡ್ತಾಯಿದ್ದೀನಿ ಅಂತ ದಯವಿಟ್ಟು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ನಾನು ಅಂದರೆ ಭಾನುವಾರ ದಿವಸನೇ ಮಾಡಬೇಕು, ಪೂಜೆನ ತೊಳೆದು ಇಟ್ಟಿದ್ದೀವಲ್ಲ ಅವತ್ತೇ ಮಾಡಬೇಕು ಅಂತ ಏನೂ ಇಲ್ಲ ಗಾಯ್ಸ್. ನೀವೇನು ಮಾಡ್ಬೋದು, ಭಾನುವಾರ ದಿವಸ ಎಲ್ಲ ಕ್ಲೀನ್ ಮಾಡಿ ಈ ಥರ ತೊಳೆದೆಲ್ಲ ಇಟ್ಕೊಳ್ಳಿ. ಹೂವು ಮತ್ತು ಕುಂಕುಮ ಮತ್ತು ತಿರ್ಗಾ ದಿವಸನೂ ಇಟ್ಕೋಬೋದು ನಿಮಗೆ. ಈ ಕಡೆ ನೋಡ್ಬೋದು ನೀವು, ನಾನು ತುಳಸಿ ಗಿಡನೂ ಸಹ ಹೂವು ಮತ್ತು ಕುಂಕುಮ ಎಲ್ಲ ಹಾಕಿ ಪೂಜೆನ ಮುಗಿಸ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಕೂಡ ನೋಡ್ತಾ ಇರ್ಬೋದು ದೇವ್ರಿಗೆ ಪೂಜೆ ಮಾಡೋದನ್ನು. ಅವಳಿಗೆ ತುಂಬ ಇಷ್ಟ ಈ ಥರ ಎಲ್ಲ ಮಾಡೋದು ಅಂತ ಅಂದರೆ. ಸೊ ಹಾಗೆ ನೀವು ನೋಡಿ, ಅವಳು ಫಸ್ಟು ನನಗೆ ಕೈ ಮುಗಿತಾಳೆ. ಅದಾದಮೇಲೆ ಅವಳು ಯಾವಾಗಲೂ ಇದೇ ಥರ ಮಾಡ್ತಾಳೆ ಫ್ರೆಂಡ್ಸ್, ಯಾವಾಗಲೂ ಇದೇ ಥರ ಮಾಡ್ತಾಳೆ. ಫಸ್ಟು ನನಗೆ ನಮಸ್ಕಾರ ಮಾಡ್ತಾಳೆ, ಸೆಕೆಂಡ್ ಮಿಕ್ಕಿದ್ದಕ್ಕೆಲ್ಲ. ಹಾಗೆ ನಮ್ಮದು ಬಾಗಿಲು ಇರುತ್ತಲ್ಲ, ಮೇನ್ ಬಾಗಿಲು, ಅದಕ್ಕೆ ಸಹ ಉದ್ಗಡ್ಡಿಯಿಂದ ಬೆಳ್ಕೊಳ್ಳಿ, ತುಂಬ ಒಳ್ಳೆಯದು ಅದು. ಅದಾದಮೇಲೆ ನೋಡ್ತಾ ಇರ್ಬೋದು ಪೂಜೆ ಮಾಡ್ತಾಯಿದ್ದೀನಿ. ಇದು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ನಿಮಗೋಸ್ಕರ ಮಾಡ್ತಾ ಇರೋದು, ಇಲ್ಲ ಅಂದಿದ್ರೆ ನಾನು ಇವತ್ತು ಮಾಡ್ತಾ ಇರಲಿಲ್ಲ. ಸೊ ನಾಳೆನೇ ಮಾಡೋದಕ್ಕಿರೋದು ನನಗೆ. ನಿಮಗೋಸ್ಕರ ಇಷ್ಟೆಲ್ಲ ಮಾಡಿಬಿಟ್ಟು ನಾನೇನು ಅದ್ರ ಬಗ್ಗೆ ತೋರಿಸ್ದಲ್ಲೇ ಹಂಗೆ ಸ್ಕಿಪ್ ಮಾಡಿಬಿಟ್ರೆ ನಿಮಗೂ ಒಂದು ಕನ್ಫ್ಯೂಷನ್ ಅಂತ ಇರುತ್ತೆ, ಮತ್ತು ಅದನ್ನೇ ಮಾಡೋದಕ್ಕಾಗಲ್ಲ ಅಂತ ನಿಮಗೆ ಇಲ್ಲಿ ನಾನು ಇವತ್ತು ಪೂಜೆನೆಲ್ಲ ಮಾಡಿ ತೋರಿಸ್ತಾ ಇರೋದು. ನೀವು ಇದೇ ಥರನೇ ಮಾಡಿ ಅಂತ. ತುಂಬ ಒಳ್ಳೆಯದಾಗುತ್ತೆ ಗೈಸ್, ನೀವು ನಂಬಲ್ಲ, ನೀವು ಮಾಡಿ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಮನೆಯೂ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಆದಷ್ಟು ಪ್ರಯತ್ನ ಪಡಿ. ನಮ್ಮ ದೇವ್ರ ಕೋಣೆಗಳನ್ನೂ ಹಾಗೆ ಶುದ್ಧವಾಗಿ ಇಟ್ಕೊಳ್ಳೋ ಥರ ತುಂಬ ಪ್ರಯತ್ನ ಪಡಿ. ಓಕೆನಾ? ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೋ ತನಕ ಈ ನನ್ನ ಮಾಹಿತಿನ ನೀವು ಇಷ್ಟಪಟ್ಟು ಕೇಳಿದ್ದಕ್ಕೆ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.